ಏಕಾಏಕಿಯಾದೊಂದು ವಿಷಯ ನಡೆದಿದೆಯಾ? ನಮ್ಮಿಂದ ಮುಚ್ಚಿಡಲಾಗ್ತಿದೆಯಾ? ಕಳೆದ 30 ವರ್ಷಗಳಿಂದ ತಮ್ಮ ಶಕ್ತಿ ಮತ್ತು ಫಿಟ್ನೆಸ್ಗೆ ಹೆಸರಾಗಿದ್ದ ವ್ಯಕ್ತಿಯನ್ನು ನೋಡಿ ಇದ್ದಕ್ಕಿದ್ದಂತೆ ಜನ ಯಾಕೆ ಇಷ್ಟೊಂದು ಆತಂಕಗೊಂಡಿದ್ದಾರೆ? ನಿಜವಾಗಿಯೂ ಒಳಗೊಳಗೆ ಅವರ ಅಭಿಮಾನಿಗಳ ನಿದ್ದೆಗೆಡಿಸುವಂತಹ ಏನಾದರೂ ನಡೀತಿದೆಯಾ? ಅಥವಾ ಈ ದಣಿದ ಮುಖ ಮತ್ತು ಶಾಂತ ಕಣ್ಣುಗಳ ಹಿಂದೆ ಬೇರೆಯದೇ ಕಥೆ ಇದೆಯಾ? ಅವರ ಹೊಸ ಲುಕ್ ಹೊರಬಂದಾಗಿನಿಂದ ಎಲ್ಲರ ಮನಸ್ಸಿನಲ್ಲೂ ಒಂದೇ ಪ್ರಶ್ನೆ, ಕೊನೆಗೂ ನಮ್ಮ ನೆಚ್ಚಿನ ಸೂಪರ್ ಸ್ಟಾರ್ಗೆ ಏಕಾಏಕಿ ಏನಾಯ್ತು? ಇವತ್ತು ನಾವು ಪ್ರತಿಯೊಬ್ಬರೂ ತಿಳಿಯಲು ಬಯಸುತ್ತಿರುವ ಆ ದೊಡ್ಡ ಸತ್ಯದ ಮೇಲಿನ ಮುಸುಕನ್ನು ತೆಗೆಯಲಿದ್ದೇವೆ. ಕೊಂಚ ಧೈರ್ಯ ತಳೆದು ಕುಳಿತುಕೊಳ್ಳಿ, ಏಕೆಂದರೆ ಇವತ್ತು ಹೊರಬರಲಿರುವ ನಿಜವಾದ ವಿಷಯ ನಿಮ್ಮ ಆಲೋಚನೆಗಿಂತ ಸಂಪೂರ್ಣ ಭಿನ್ನ ಮತ್ತು ಆಘಾತಕಾರಿಯಾಗಿರಬಹುದು. ಈ ಕಥೆ ನಮ್ಮ ದೇಶದಲ್ಲಿ ಫಿಟ್ನೆಸ್ನ ಅರ್ಥವನ್ನೇ ಬದಲಿಸಿದ ಒಬ್ಬ ಮಹಾನ್ ವ್ಯಕ್ತಿಯದ್ದು. ಸಾಮಾನ್ಯ ಶರೀರ ಇದ್ದವರನ್ನೇ ಹೀರೋ ಎಂದು ಒಪ್ಪಿಕೊಳ್ಳುತ್ತಿದ್ದ ಒಂದು ಕಾಲವಿತ್ತು. ಆದರೆ ಆ ನಂತರ ಬಂದ ಈ ನಕ್ಷತ್ರ, ಶಕ್ತಿಶಾಲಿ ಮತ್ತು ಕಟ್ಟುಮಸ್ತಾದ ದೇಹ ಅಂದರೆ ಏನು ಎಂಬುದನ್ನು ಎಲ್ಲರಿಗೂ ತೋರಿಸಿಕೊಟ್ಟರು. ನಾವು ಅವರ ಹೆಸರು ಕೇಳಿದ ತಕ್ಷಣವೇ ಸದಾ ಉತ್ಸಾಹದಿಂದ ತುಂಬಿರುವ, ಮುಖದಲ್ಲಿ ವಿಶೇಷ ಹೊಳಪಿರುವ ಮತ್ತು ಯಾವುದೇ ಪರಿಸ್ಥಿತಿಯಲ್ಲೂ ಧೃತಿಗೆಡದ ವ್ಯಕ್ತಿಯ ಚಿತ್ರಣ ನಮ್ಮ ಕಣ್ಣ ಮುಂದೆ ಬರುತ್ತದೆ. ಜನ ಅವರನ್ನು ಕೇವಲ ನಟನಾಗಿ ಮಾತ್ರವಲ್ಲ, ಇಂಥದ್ದೇ ಸವಾಲನ್ನಾದರೂ ಧೈರ್ಯವಾಗಿ ಎದುರಿಸಬಲ್ಲ ಶಕ್ತಿಯಾಗಿ ನೋಡುತ್ತಾರೆ. ಹಾಗಾಗಿಯೇ ಇದ್ದಕ್ಕಿದ್ದಂತೆ ಅವರು ಆಯಾಸಗೊಂಡಂತೆ ಮತ್ತು ಕೊಂಚ ಚಿಂತೆಗೊಳಗಾದಂತೆ ಕಾಣುವ ಒಂದು ನೋಟ ಹೊರಬಿದ್ದಾಗ ಇಡೀ ದೇಶದಲ್ಲೇ ತಳಮಳ ಉಂಟಾಗಿದ್ದು ತೀರ ಸಹಜ. ಕಾಲದ ಪ್ರಭಾವ ಅವರ ಮೇಲೂ ಬೀಳುತ್ತಿದೆಯಾ ಅಥವಾ ವಿಷಯವೇ ಬೇರೆ ಇದೆಯಾ ಎಂದು ಪ್ರತಿಯೊಬ್ಬರೂ ಯೋಚಿಸುವಂತಾಯಿತು. ಈ ಇಡೀ ಆತಂಕದ ವಾತಾವರಣ ಶುರುವಾಗಿದ್ದು ಮುಂಬೈನ ಒಂದು ವಿಶೇಷ ಕಾರ್ಯಕ್ರಮದಿಂದ. ಅವರು ತಮ್ಮ ಉದಾರ ಮನಸ್ಸು ಮತ್ತು ಬಡವರಿಗೆ ಸಹಾಯ ಮಾಡುವ ಗುಣಕ್ಕೆ ಸದಾ ಮುಂಚೂಣಿಯಲ್ಲಿರುತ್ತಾರೆ ಎಂಬುದು ನಮಗೆಲ್ಲರಿಗೂ ಗೊತ್ತು. ಅದೇ ಸರಣಿಯಲ್ಲಿ ಅವರು ಮುಂಬೈನ ಒಂದು ಜಾಗಕ್ಕೆ ತಲುಪಿದ್ದರು. ಅಲ್ಲಿ ಬಡ ಹಾಗೂ ಅಗತ್ಯವಿರುವ ಜನರಿಗೆ ವಾಸಿಸಲು ಹೊಸ ಪಕ್ಕಾ ಮನೆಗಳನ್ನು ನೀಡಲಾಗುತ್ತಿತ್ತು. ಅದೊಂದು ತುಂಬಾ ಸಂತೋಷದ ಸಂದರ್ಭವಾಗಿತ್ತು. ಅವರು ಅಲ್ಲಿಗೆ ತಲುಪಿ ಜನರನ್ನು ಪ್ರೀತಿಯಿಂದ ಭೇಟಿಯಾದರು ಮತ್ತು ಅನೇಕ ಬಡ ಕುಟುಂಬಗಳಿಗೆ ತಮ್ಮ ಕೈಯಾರೆ ಹೊಸ ಮನೆಗಳ ಕೀಲಿ ಕೈಗಳನ್ನು ಹಸ್ತಾಂತರಿಸಿದರು. ಯಾರಿಗೆ ಇರಲು ಹೊಸ ಮತ್ತು ಸುರಕ್ಷಿತ ಮನೆ ಸಿಕ್ಕಿತ್ತೋ ಅವರ ಮುಖದಲ್ಲಂತೂ ಅಪಾರ ಸಂತಸವಿತ್ತು. ಆದರೆ ಕ್ಯಾಮೆರಾದ ಕಣ್ಣು ಮಾತ್ರ ಬೇರೆಯದೇ ವಿಷಯದ ಮೇಲೆ ನೆಟ್ಟಿತು. ಆ ಕಾರ್ಯಕ್ರಮದಲ್ಲಿ ಜನ ಅವರನ್ನು ನೋಡಿದ ರೂಪ ಅವರ ಎಂದಿನ ಚುರುಕಾದ ಮತ್ತು ಉತ್ಸಾಹಭರಿತ ಶೈಲಿಗಿಂತ ಸಂಪೂರ್ಣ ಭಿನ್ನವಾಗಿತ್ತು. ಅವರು ಎಂದಿನಂತೆ ವೇಗದ ಹೆಜ್ಜೆಗಳನ್ನಿಟ್ಟು ನಡೆಯುತ್ತಿರಲಿಲ್ಲ. ಅವರ ಕಣ್ಣುಗಳು ತುಂಬಾ ದಣಿದಂತೆ ಕಾಣುತ್ತಿದ್ದವು. ಹಲವು ದಿನಗಳಿಂದ ಅವರು ಸರಿಯಾಗಿ ನಿದ್ದೆ ಮಾಡಿಲ್ಲವೇನೋ ಎನ್ನುವಂತಿತ್ತು. ಅವರ ತೂಕವು ಕೊಂಚ ಕಡಿಮೆಯಾದಂತೆ ಕಾಣುತ್ತಿತ್ತು ಮತ್ತು ಅವರ ಮುಖದಲ್ಲಿ ಒಂದು ರೀತಿಯ ನಿರಾಸಕ್ತಿ ಅಥವಾ ಸುಸ್ತು ಆವರಿಸಿತ್ತು. ಅವರು ಅಲ್ಲಂತೂ ಉಪಸ್ಥಿತರಿದ್ದರು, ಆದರೆ ಅವರ ಹಳೆಯ ಹೊಳಪು ಮತ್ತು ಸದಾ ಇರುತ್ತಿದ್ದ ಎನರ್ಜಿಯಲ್ಲಿ ಕಾಣಿಸುತ್ತಿರಲಿಲ್ಲ. ಯಾವುದೋ ದೊಡ್ಡ ಹೊರೆ ಅಥವಾ ವಿಪರೀತ ಆಯಾಸ ಅವರನ್ನು ಒಳಗೊಳಗೆ ಕಾಡುತ್ತಿದೆ ಎನಿಸುತ್ತಿತ್ತು. ಅಷ್ಟೇ, ಜನ ಅವರನ್ನು ಆ ಸ್ಥಿತಿಯಲ್ಲಿ ನೋಡಿದ್ದೇ ತಡ ಪ್ರಶ್ನೆಗಳ ದೊಡ್ಡ ಬಿರುಗಾಳಿಯೇ ಎದ್ದಿತು. ಪ್ರತಿಯೊಬ್ಬರ ಬಾಯಲ್ಲೂ ಕೊನೆಗೂ ಅವರಿಗೆ ಏನಾಯ್ತು ಎಂಬ ಒಂದೇ ಮಾತು. ಜನರ ಮನಸ್ಸಿನಲ್ಲಿ ತರಹೇವಾರಿ ಭಯಗಳು ಹುಟ್ಟಿಕೊಳ್ಳಲು ಶುರುವಾದವು. ಕೆಲವರಂತೂ ಬಹುಶಃ ಈಗ ಎಂದು ಏನೇನೋ ಮಾತನಾಡಿಕೊಳ್ಳಲು ಆರಂಭಿಸಿದರು. ವಯಸ್ಸು ಅವರ ಮೇಲೆ ತನ್ನ ಪ್ರಭಾವ ಬೀರುತ್ತಿದೆ, ಅದಕ್ಕೆ ಅವರು ಇಷ್ಟೊಂದು ನಿಷ್ಕತರಾಗಿ ಕಾಣುತ್ತಿದ್ದಾರೆ ಎಂದು ಜನರು ಭಾವಿಸಿದರು. ಇನ್ನು ಕೆಲವರಂತೂ ಯಾರ ಬಳಿಯೂ ಹೇಳಿಕೊಳ್ಳಲಾಗದಂತಹ ಯಾವುದೋ ದೊಡ್ಡ ಕಷ್ಟ ಅಥವಾ ಕಾಯಿಲೆಯಿಂದ ಅವರು ಬಳಲುತ್ತಿರಬಹುದು ಎಂದೇ ಯೋಚಿಸಲು ಶುರುಮಾಡಿದರು. ನಾವು ಸದಾ ಬೆಟ್ಟದಂತೆ ಗಟ್ಟಿಯಾಗಿ ನೋಡಿದ ವ್ಯಕ್ತಿಯನ್ನು ಏಕಾಏಕಿ ಹೀಗೆ ನಿಸ್ಸೇಜವಾಗಿ ಕಂಡಾಗ ಭಯವಾಗುವುದು ತೀರಾ ಸಹಜ. ಅವರ ಅಭಿಮಾನಿಗಳು ಎಷ್ಟು ಆತಂಕಗೊಂಡಿದ್ದರೆಂದರೆ ಪ್ರತಿಯೊಬ್ಬರೂ ಅವರ ಕ್ಷೇಮಕ್ಕಾಗಿ ಪ್ರಾರ್ಥಿಸಲು ಶುರುಮಾಡಿದರು. ಆದರೆ ಇಲ್ಲೊಂದು ಆಳವಾದ ಮತ್ತು ನಿಜವಾದ ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಿದೆ. ತೆರೆಯ ಮೇಲೆ ಅದ್ಭುತವಾಗಿ ಕಾಣಿಸುವ ತಾರೆಯರು ನಿಜ ಜೀವನದಲ್ಲೂ ನಮ್ಮಂತೆಯೇ ಸಾಮಾನ್ಯ ಮನುಷ್ಯರು ಎಂಬುದನ್ನು ನಾವು ಹೆಚ್ಚಾಗಿ ಮರೆತು ಬಿಡುತ್ತೇವೆ. ಅವರ ಮೇಲೆ ಎಂದೂ ಆಯಾಸ ಆವರಿಸುವುದಿಲ್ಲ, ಅವರು ಎಂದೂ ಕಾಯಿಲೆಗೆ ಬೀಳುವುದಿಲ್ಲ ಮತ್ತು ವಯಸ್ಸಿನ ಪ್ರಭಾವ ಅವರ ಮೇಲಾಗುವುದಿಲ್ಲ ಎಂದೇ ನಾವು ಭಾವಿಸುತ್ತೇವೆ. ಸದಾ ಯುವಕರಂತೆ ಮತ್ತು ಪರಿಪೂರ್ಣವಾಗಿ ಕಾಣಿಸಿಕೊಳ್ಳಬೇಕು ಎನ್ನುವ ದೊಡ್ಡ ಒತ್ತಡ ನಟರ ಮೇಲಿರುತ್ತದೆ. ಅವರು ಪ್ರತಿಯೊಂದು ಕ್ಷಣವೂ ತಮ್ಮ ನಿರ್ದಿಷ್ಟ ಇಮೇಜ್ ಅನ್ನು ಕಾಯ್ದುಕೊಳ್ಳಬೇಕಾಗುತ್ತದೆ. ಆದರೆ ಸತ್ಯವೇನೆಂದರೆ ಕಾಲದ ನಿಯಮ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತದೆ. ನಿರಂತರ ಕೆಲಸ, ಹಗಲು ರಾತ್ರಿ ಎನ್ನದೆ ಓಡಾಟ ನಡೆಸುವಂತಹ ಜೀವನ ಶೈಲಿ ಎಂಥವರ ಶರೀರವನ್ನಾದರೂ ದಣಿಸಿಬಿಡುತ್ತದೆ. ವಯಸ್ಸಾಗುವುದು ಯಾರೂ ಬದಲಾಯಿಸಲಾಗದ ಸತ್ಯ. 60 ವರ್ಷದ ಹತ್ತಿರಕ್ಕೆ ಬಂದಾಗ ದೇಹದಲ್ಲಿ ಕೆಲವು ಬದಲಾವಣೆಗಳು ಆಗುವುದು ಯಾವುದೇ ವಿಚಿತ್ರ ಸಂಗತಿಯಲ್ಲ, ಅದೊಂದು ನೈಸರ್ಗಿಕ ಪ್ರಕ್ರಿಯೆ. ಜನರ ಆತಂಕ ಮಿತಿಮೀರಿ ಎಲ್ಲೆಲ್ಲೂ ಅವರದ್ದೇ ಚರ್ಚೆಯಾಗುತ್ತಿದ್ದಾಗ ಮುಂದೇನಾಗಬಹುದು, ಯಾವುದಾದರೂ ದೊಡ್ಡ ಹೇಳಿಕೆ ಬರುತ್ತಾ ಅಥವಾ ಸ್ಪಷ್ಟನೆ ನೀಡುತ್ತಾರಾ ಎಂದು ಎಲ್ಲರೂ ಕಾಯುತ್ತಿದ್ದರು. ಆದರೆ ಅವರು ನೀಡಿದ ಉತ್ತರ ಎಂಥವರ ಬಾಯನ್ನು ಮುಚ್ಚಿಸುವಂತಿತ್ತು. ಅವರು ಯಾವುದೇ ಉದ್ದನೆಯ ಭಾಷಣ ಮಾಡದೆ ತಮ್ಮದೊಂದು ಫೋಟೋವನ್ನು ಜಗತ್ತಿನ ಮುಂದೆ ಇಟ್ಟರು.
ಆ ಫೋಟೋ ಅಂದು ಕಂಡ ದಣಿದ ಮುಖಕ್ಕಿಂತ ಸಂಪೂರ್ಣ ಭಿನ್ನವಾಗಿತ್ತು. ಅದರಲ್ಲಿ ಅವರು ಅತ್ಯಂತ ಫ್ರೆಶ್ ಆಗಿ, ಫಿಟ್ ಆಗಿ ಮತ್ತು ಪೂರ್ಣ ಉತ್ಸಾಹದಿಂದ ಕಂಗೊಳಿಸುತ್ತಿದ್ದರು. ಅವರ ಮುಖದಲ್ಲಿದ್ದ ಆ ಹಳೆಯ ಹೊಳಪು ಮರಳಿತ್ತು. ಪ್ರತಿಯೊಬ್ಬರೂ ಅವರನ್ನು ಹೇಗೆ ನೋಡಲು ಇಷ್ಟಪಡುತ್ತಿದ್ದರೋ ಥೇಟ್ ಹಾಗೆಯೇ ಇದ್ದರು. ಆ ಫೋಟೋದೊಂದಿಗೆ ಅವರು ತೀರಾ ಸಣ್ಣದಾದ ಆದರೆ ಆಳವಾದ ಒಂದು ಪ್ರಶ್ನೆ ಕೇಳಿದರು, ನಿಮ್ಮೆಲ್ಲರ ಆರೋಗ್ಯ ಹೇಗಿದೆ? ಬರೀ ಈ ಒಂದೇ ಸಾಲು ಇಡೀ ಆಟವನ್ನೇ ಉಲ್ಟಾ ಮಾಡಿತು. ಅನಗತ್ಯವಾಗಿ ಭಯದ ವಾತಾವರಣ ಸೃಷ್ಟಿಸುತ್ತಿದ್ದವರಿಗೆ ಅದು ಖಡಕುತ್ತರವಾಗಿತ್ತು. ತಮಗೆ ಯಾವುದೇ ತೊಂದರೆ ಇಲ್ಲ, ತಾವು ಸಂಪೂರ್ಣ ಕ್ಷೇಮವಾಗಿದ್ದೇವೆ ಎಂಬುದನ್ನು ಹೆಚ್ಚು ಮಾತಿಲ್ಲದೆ ಅವರು ಸಾಬೀತುಪಡಿಸಿದರು. ಇದಾಗಿ ಕೆಲವೇ ದಿನಗಳಲ್ಲಿ ಅವರು ಇನ್ನೊಂದು ಫೋಟೋ ಹಂಚಿಕೊಂಡರು. ಅದರಲ್ಲಿ ಅವರು ಜಿಮ್ನಲ್ಲಿ ಭಾರಿ ಕಸರತ್ತು ಮಾಡುತ್ತಿರುವುದು ಕಾಣಿಸುತ್ತಿತ್ತು. ಆ ಫೋಟೋದಲ್ಲಿ ಅವರ ಕಟ್ಟುಮಸ್ತಾದ ಶರೀರ ಮತ್ತು ಸಿಕ್ಸ್ ಪ್ಯಾಕ್ ಅಪ್ ಸ್ಪಷ್ಟವಾಗಿ ಕಾಣುತ್ತಿದ್ದವು. ಈ ಫೋಟೋ ಅಂತೂ ಜನರಲ್ಲಿದ್ದ ಎಲ್ಲ ಚಿಂತೆಗಳನ್ನು ಒಂದೇ ಏಟಿಗೆ ಗಾಳಿಯಲ್ಲಿ ತೂರಿಬಿಟ್ಟಿತು. ತಾವು ಎಂದಿನಂತೆ ಇಂದಿಗೂ ಅಷ್ಟೇ ಶಕ್ತಿಶಾಲಿ ಮತ್ತು ಫಿಟ್ ಆಗಿದ್ದೇವೆ ಎಂಬುದಕ್ಕೆ ಅದು ದೊಡ್ಡ ಸಾಕ್ಷಿಯಾಗಿತ್ತು. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಖಂಡಿತ ಬಂದಿರಬಹುದು, ಅವರು ಸಂಪೂರ್ಣ ಆರೋಗ್ಯವಾಗಿದ್ದರೆ ಅಂದು ಕಾರ್ಯಕ್ರಮದಲ್ಲಿ ಅಷ್ಟೊಂದು ದಣಿದಂತೆ ಮತ್ತು ಸುಸ್ತಾದಂತೆ ಯಾಕೆ ಕಾಣಿಸುತ್ತಿದ್ದರು? ಆ ಸುಸ್ತಿನ ಹಿಂದಿನ ನಿಜವಾದ ರಹಸ್ಯವೇನು? ನಿಮಗೆ ಗೊತ್ತಿರಲಿ, ಆ ಆಯಾಸದ ಹಿಂದೆ ಯಾವುದೇ ಕಾಯಿಲೆ ಇರಲಿಲ್ಲ, ಬದಲಾಗಿ ಅವರ ಮುಂಬರುವ ಹೊಸ ಸಿನಿಮಾದ ಕಠಿಣ ಮತ್ತು ಅಪಾಯಕಾರಿ ತಯಾರಿಯಿತ್ತು. ಅವರು ಈ ದಿನಗಳಲ್ಲಿ ತಮ್ಮ ಹೊಸ ಚಿತ್ರ ಮಾತೃಭೂಮಿ ಗಾಗಿ ಹಗಲು ರಾತ್ರಿ ಶ್ರಮಿಸುತ್ತಿದ್ದಾರೆ. ಈ ಸಿನಿಮಾದಲ್ಲಿ ಅವರು ಸೇನೆಯ ಒಬ್ಬ ಅತ್ಯಂತ ಪ್ರಮುಖ ಮತ್ತು ಜವಾಬ್ದಾರಿಯುತ ಅಧಿಕಾರಿಯ ಪಾತ್ರ ಮಾಡುತ್ತಿದ್ದಾರೆ. ಇದೇನು ಸಾಮಾನ್ಯ ಪಾತ್ರವಲ್ಲ. ಒಬ್ಬ ನಿಜವಾದ ಯೋಧನಂತೆ ಕಾಣಲು, ಅವರಂತೆಯೇ ಗಂಭೀರ ನಡಿಗೆ ಮತ್ತು ಬಲಿಷ್ಠ ಶರೀರ ಪಡೆಯಲು ಅವರು ಜಿಮ್ನಲ್ಲಿ ಪ್ರತಿದಿನಕ್ಕಿಂತಲೂ 10 ಪಟ್ಟು ಹೆಚ್ಚು ಬೆವರು ಹರಿಸುತ್ತಿದ್ದಾರೆ. ಅವರ ಟ್ರೈನಿಂಗ್ ಎಷ್ಟು ಕಠಿಣವಾಗಿದೆ ಎಂದರೆ ಅದರ ನೇರ ಪ್ರಭಾವ ಅವರ ದೇಹದ ಮೇಲೆ ಕಾಣಿಸುತ್ತಿದೆ. ಒಬ್ಬ ವ್ಯಕ್ತಿ ತನ್ನ ಶರೀರವನ್ನು ಬೇರೆಯದೇ ಮಟ್ಟಕ್ಕೆ ಕೊಂಡೊಯ್ಯಲು ಇಷ್ಟೊಂದು ಭಾರಿ ಕಸರತ್ತು ಮಾಡುವಾಗ, ತಮ್ಮ ಆಹಾರ ಕ್ರಮವನ್ನು ಡಯಟ್ ಸಂಪೂರ್ಣವಾಗಿ ಬದಲಾಯಿಸಿದಾಗ ಮತ್ತು ಹಗಲು ರಾತ್ರಿ ಅದೊಂದೇ ಕೆಲಸದಲ್ಲಿ ತೊಡಗಿಸಿಕೊಂಡಾಗ ದೇಹ ಆಯಾಸಗೊಳ್ಳುವುದು ತೀರಾ ಸಹಜ. ಅಂದು ಕಾರ್ಯಕ್ರಮದಲ್ಲಿ ಅವರ ಮುಖದಲ್ಲಿ ಕಾಣಿಸುತ್ತಿದ್ದ ಆಯಾಸ ಈ ಕಠಿಣ ತರಬೇತಿ ಮತ್ತು ನಿದ್ರೆಯ ಅಭಾವದ ಪರಿಣಾಮವಾಗಿತ್ತು. ಅವರು ತಮ್ಮ ಕೆಲಸದ ಬಗ್ಗೆ ಎಷ್ಟೊಂದು ಹುಚ್ಚು ಒಲವು ಹೊಂದಿದ್ದಾರೆಂದರೆ ಪ್ರತಿಯೊಂದು ಹೊಸ ಪಾತ್ರಕ್ಕಾಗಿ ತಮ್ಮ ಪೂರ್ಣ ಶಕ್ತಿಯನ್ನು ಧಾರೆ ಎರೆಯುತ್ತಾರೆ. ಅವರು ಬಯಸಿದ್ದರೆ ಅಂದು ವಿಶ್ರಾಂತಿ ಪಡೆಯಬಹುದಿತ್ತು, ಆದರೆ ಅವರು ಕೊಟ್ಟ ಮಾತನ್ನು ಉಳಿಸಿಕೊಂಡರು. ವಿಪರೀತ ಆಯಾಸವಿದ್ದರೂ ಬಡವರಿಗೆ ಅವರ ಹೊಸ ಮನೆಗಳ ಕೀಲಿ ಕೈಗಳನ್ನು ನೀಡಲು ತಲುಪಿದರು. ಇದು ಅವರ ದೌರ್ಬಲ್ಯವಲ್ಲ, ಬದಲಿಗೆ ತಮ್ಮ ಕೆಲಸದ ಮೇಲಿರುವ ಅಪಾರ ಕಟಿಬದ್ಧತೆ. ನಾವು ಹೆಚ್ಚಾಗಿ ಹೊರಗಿನಿಂದ ನೋಡಿ ವಿಷಯಗಳನ್ನು ತಪ್ಪಾಗಿ ಗ್ರಹಿಸಿಬಿಡುತ್ತೇವೆ. ಕ್ಯಾಮೆರಾಗಳು ಬಂದಾದ ಮೇಲೆ ಈ ತಾರೆಯರ ನಿಜವಾದ ದಣಿಸುವ ಜೀವನ ಶುರುವಾಗುತ್ತದೆ. ಆ ಜೀವನದಲ್ಲಿ ಅವರಿಗೂ ಆಯಾಸವಾಗುತ್ತದೆ, ಬೆವರು ಹರಿಯುತ್ತದೆ ಮತ್ತು ಶರೀರ ನರಳುತ್ತದೆ. ಒಂದು ಸಿನಿಮಾವನ್ನು ಬೆಳ್ಳಿತೆರೆಯ ಮೇಲೆ ತರಲು ಹಿನ್ನೆಲೆಯಲ್ಲಿ ಪಡುವ ಶ್ರಮ ಯಾವುದೇ ಸಾಮಾನ್ಯ ಮನುಷ್ಯನನ್ನು ಸಂಪೂರ್ಣವಾಗಿ ದಣಿಸಿಬಿಡಬಲ್ಲದು. ಆದ್ದರಿಂದ ನಾವು ಎಂದಾದರೂ ಅವರನ್ನು ಇಂತಹ ಸಾಮಾನ್ಯ ಹಾಗೂ ದಣಿದ ರೂಪದಲ್ಲಿ ಕಂಡಾಗ ಆತಂಕಗೊಳ್ಳುವ ಬದಲು ಅವರ ಶ್ರಮಕ್ಕೆ ಗೌರವ ನೀಡಬೇಕು. ಹಾಗಾಗಿ ಒಟ್ಟಾರೆಯಾಗಿ ಹೇಳುವುದಾದರೆ, ಹೆದರುವ ಅಥವಾ ಚಿಂತಿಸುವಂತಹ ಯಾವುದೇ ವಿಷಯ ಇಲ್ಲಿಲ್ಲ. ಅವರು ಸಂಪೂರ್ಣ ಕ್ಷೇಮವಾಗಿದ್ದಾರೆ, ಫಿಟ್ ಆಗಿದ್ದಾರೆ ಮತ್ತು ತಮ್ಮ ಮುಂದಿನ ದೊಡ್ಡ ಸಿನಿಮಾಗಾಗಿ ತಮ್ಮನ್ನು ತಾವು ಹೊಸ ರೂಪಕ್ಕೆ ಒಗ್ಗಿಸಿಕೊಳ್ಳುತ್ತಿದ್ದಾರೆ. ಸಿನಿಮಾದ ಈ ಬದಲಾಗುತ್ತಿರುವ ಯುಗದಲ್ಲಿ ವಯಸ್ಸು ಕೇವಲ ಒಂದು ಸಂಖ್ಯೆಯಷ್ಟೇ ಎಂದು ಸಾಬೀತುಪಡಿಸಿದ ಇಂತಹ ನಟರು ತುಂಬಾ ವಿರಳ. ಇದೊಂದು ಹೊಸ ಪಯಣದ ಆರಂಭ. ಇಲ್ಲಿ ನಮ್ಮ ಹೀರೋ ಮುಂಚೆಗಿಂತಲೂ ಹೆಚ್ಚು ಸವಾಲುಗಳನ್ನು ಸ್ವೀಕರಿಸುತ್ತಿದ್ದಾರೆ. ಅವರು ಬಯಸಿದ್ದರೆ ಯಾವುದಾದರೂ ಸುಲಭವಾದ ರೊಮ್ಯಾಂಟಿಕ್ ಅಥವಾ ಕಾಮಿಡಿ ಸಿನಿಮಾವನ್ನು ಆಯ್ಕೆ ಮಾಡಿಕೊಳ್ಳಬಹುದಿತ್ತು, ಅದರಲ್ಲಿ ಅವರಿಗೆ ಇಷ್ಟೊಂದು ಶಾರೀರಿಕ ಅಥವಾ ಮಾನಸಿಕ ಕಷ್ಟವಿರುತ್ತಿರಲಿಲ್ಲ. ಆದರೆ ತಮ್ಮ ಪ್ರೇಕ್ಷಕರಿಗೆ ಏನಾದರೂ ಹೊಸದನ್ನು ಮತ್ತು ಅತ್ಯುತ್ತಮವಾದದ್ದನ್ನು ನೀಡಬೇಕೆಂಬ ಭರವಸೆಯನ್ನು ಈಡೇರಿಸಲು ಅವರು ಎಂತಹ ಸಾಹಸಕ್ಕೂ ಸಿದ್ಧರಾಗಿದ್ದಾರೆ. ಒಬ್ಬ ಕಲಾವಿದ ತನ್ನ ರಕ್ತ ಬೆವರನ್ನು ಹರಿಸಿ ಯಾವುದಾದರೂ ಪಾತ್ರವನ್ನು ಜೀವಂತಗೊಳಿಸಿದಾಗ ಅದರ ಪ್ರಭಾವ ತೆರೆಯ ಮೇಲೆ ಜಾದೂವಿನಂತೆ ಮೂಡಿಬರುತ್ತದೆ. ಮಾತೃಭೂಮಿ ಕೇವಲ ಒಂದು ಸಿನಿಮಾವಾಗಿರದೆ ಅವರ ಈ ಅಪಾರ ಸಮರ್ಪಣಾ ಭಾವಕ್ಕೆ ಸಾಕ್ಷಿಯಾಗಲಿದೆ. ಆದ್ದರಿಂದ ಮುಂದಿನ ಬಾರಿ ನೀವು ಯಾವುದೇ ಸೂಪರ್ ಸ್ಟಾರ್ನನ್ನು ದಣಿದಂತೆ ಕಂಡಾಗ ತಕ್ಷಣವೇ ಯಾವುದೇ ತೀರ್ಮಾನಕ್ಕೆ ಬರುವ ಬದಲು, ಅವರು ವಿಶ್ರಾಂತಿ ಪಡೆಯುತ್ತಿಲ್ಲ, ಬದಲಿಗೆ ನಿಮ್ಮ ಮನರಂಜನೆಗಾಗಿ ಹೊಸ ಜಾದೂ ಒಂದನ್ನು ಸೃಷ್ಟಿಸಲು ತಯಾರಾಗುತ್ತಿದ್ದಾರೆ ಎಂಬುದನ್ನು ಅರ್ಥಮಾಡಿಕೊಳ್ಳಿ. ಅವರ ಈ ಮೌನ ಶ್ರಮ ಮತ್ತು ಆಸಕ್ತಿ ನಮ್ಮೆಲ್ಲರಿಗೂ ದೊಡ್ಡ ಪ್ರೇರಣೆ. ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿದ್ದರೂ ನಮ್ಮ ಕೆಲಸ ಮತ್ತು ಗುರಿಗಾಗಿ ಸಂಪೂರ್ಣ ಶ್ರಮಿಸುವುದೇ ನಿಜವಾದ ಯಶಸ್ಸು ಎಂಬುದನ್ನು ಇದು ನಮಗೆ ಕಲಿಸಿಕೊಡುತ್ತದೆ. ಇದೇ ವಿಷಯ ಒಬ್ಬ ಮನುಷ್ಯನನ್ನು ಗುಂಪಿನಿಂದ ಹೊರತಂದು ನಿಜವಾದ ಸೂಪರ್ ಸ್ಟಾರ್ ಆಗಿ ಮಾಡುತ್ತದೆ. ಇವತ್ತಿನ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಮತ್ತು ನೀವು ಈ ಸೂಪರ್ ಸ್ಟಾರ್ನ ನಿಜವಾದ ಅಭಿಮಾನಿಯಾಗಿದ್ದರೆ
ಈ ವಿಡಿಯೋವನ್ನು ಖಂಡಿತ ಲೈಕ್ ಮಾಡಿ.